Hello dear students. In the last session, Organic Chemistry, Basic Principles and Techniques, we are discussing detection of elements, and we already completed detection of nitrogen, sulfur, carbon, hydrogen. And nitrogen and sulfur detect ಮಾಡುವಾಗ we will prepare sodium fusion extract by Lasigness test. ಅಲ್ಲಿಂದ ನಾವು ಕಂಟಿನ್ಯೂ ಆಗುವ. I will go for the next detection, that is a test for halogens. ಹೆಂಗೆ ನೀವು halogens ನ ಡಿಟೆಕ್ಟ್ ಮಾಡ್ತೀರಾ ಅಂತ. Halogens means it may be chlorine, it may be bromine, it may be iodine. The 17th groups are the group na elements are called as halogens. ಹೆಂಗೆ ನೀವು ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ನ ಡಿಟೆಕ್ಟ್ ಮಾಡ್ತೀರಾ ಅಂತ. ಇಟ್ಸ್ ಓನ್ಲಿ ಒನ್ ಟೆಸ್ಟ್. ಒಂದು ಟೆಸ್ಟ್ ನಿಂದ ನೀವು ಮೂರು ಎಲಿಮೆಂಟ್ ನ ಡಿಟೆಕ್ಟ್ ಮಾಡಬಹುದು, ಬಟ್ ದ ಅಬ್ಸರ್ವೇಷನ್ಸ್ ಆರ್ ಡಿಫರೆಂಟ್ ಆಗಿರುತ್ತೆ. ಐ ವಿಲ್ ಕನ್ಸಿಡರ್ ದ ರಿಯಾಕ್ಷನ್. ಐ ಟೇಕ್ ಎ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್. ಯು ನೋ ದಟ್ ಹೌ ಟು ಪ್ರಿಪೇರ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್. In the sodium fusion extract, halogen is present as sodium halide. Halogen ಅನ್ನೋದು sodium halide ಆಗಿ ಕನ್ವರ್ಟ್ ಆಗಿದೆ, isn't it? Sodium fusion extract ನ ತಗೊಂಡಿರ್ತೀರಾ, ಆ sodium fusion extract ಗೆ add dilute HNO3. What is dilute HNO3? Dilute nitric acid. Then add AgNO3 solution, students. What is AgNO3? Silver nitrate solution. Add silver nitrate solution. So ಆ ಟೈಮಲ್ಲಿ ಆ್ಯಡ್ ಮಾಡಿದಾಗ there are three observations possible. For example, test tube ಅಲ್ಲಿ sodium fusion extract ಇದೆ. I will add a dilute HNO3. Then I will add silver nitrate solution. That time in test tube ಅಲ್ಲಿ you get a curdy white PPT. ಒಂದು white precipitate ಬಂತು, ಆಯ್ತಾ? white precipitate ಬಂತು. white precipitate ಬಂದ ತಕ್ಷಣ ನಾವು ಡಿಸೈಡ್ ಮಾಡ್ಲಿಕ್ಕಾಗಲ್ಲ the particular elements are present ಅಂತ ಡಿಸೈಡ್ ಮಾಡ್ಲಿಕ್ಕಾಗಲ್ಲ. in this case white precipitate ಬೇರೆ ಎಲಿಮೆಂಟ್ಗಳು ಇದ್ದಾಗಲೂ ಇಂಟರ್ಫಿಯರ್ ಆಗಿ ಕೂಡ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ನೀವು ಬೆಟರ್ ಏನು ಮಾಡ್ಬೇಕು ಹೇಳಿದ್ರೆ, ಒಂದು ವೇಳೆ ವೈಟ್ ಪ್ರೆಸಿಪಿಟೇಟ್ ಬಂದ್ರೆ ಅದಕ್ಕೆ ನೀವು ಅಮೋನಿಯಂ ಹೈಡ್ರಾಕ್ಸೈಡ್ ನ ಹಾಕಿ. ದ ಪರ್ಟಿಕ್ಯುಲರ್ ಟೆಸ್ಟ್ ಟ್ಯೂಬ್ಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಎಕ್ಸೆಸ್ ಹಾಕಿ. ಇನ್ ಎಕ್ಸೆಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಈ ವೈಟ್ ಪ್ರೆಸಿಪಿಟೇಟ್ ಸೊಲ್ಯುಬಲ್ ಆಯ್ತು ಅಂದ್ಕೊಳ್ಳಿ. ದ ಪರ್ಟಿಕ್ಯುಲರ್ ವೈಟ್ ಪ್ರೆಸಿಪಿಟೇಟ್ ಸೊಲ್ಯುಬಲ್, ಅಲ್ಲಿಂದ ಡಿಸಪಿಯರ್ ಆಗ್ಬಿಡ್ತು. ವೈಟ್ ಪ್ರೆಸಿಪಿಟೇಟ್ ಸೊಲ್ಯುಬಲ್ ಆಯ್ತು. ವೈಟ್ PPT soluble in ammonium hydroxide, excess ammonium hydroxide, NH4OH, the formula. ammonium hydroxide ಅಲ್ಲಿ soluble ಆಯಿತು ಅಂದ್ಕೊಳ್ಳಿ. the particular one ಅಲ್ಲಿರುವಂಥದ್ದು ಕ್ಲೋರಿನ್. ಅಲ್ಲಿರುವ ಹ್ಯಾಲೋಜನ್ ಯಾವುದಕ್ಕೆ ಕೇಳಿದ್ರೆ ಕ್ಲೋರಿನ್. ಹಾಗಾದ್ರೆ ಅದು ಕ್ಲೋರಿನ್ ಆಗಿರ್ತದೆ. ಒಂದು ವೇಳೆ ಸೇಮ್ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್, ಡೈಲ್ಯೂಟ್ ನೈಟ್ರಿಕ್ ಆಸಿಡ್ AgNO3 ಹಾಕ್ತೀರಾ, you get pale yellow precipitate in your test tube. pale yellow precipitate ಬಂತು, ಬರಲಿಲ್ಲ ವೈಟು. pale yellow precipitate ಬಂತು. so pale yellow precipitate ಬಂತು, then you will add a ammonium hydroxide excess ಹಾಕಿ. ಆ ಟೈಮಲ್ಲಿ ಎಲ್ಲಾದ್ರೂ ಆ pale yellow precipitate sparingly soluble in ammonium hydroxide ಆಯ್ತು ಅಂದ್ಕೊಳ್ಳಿ, ಅದು ಬ್ರೋಮಿನ್. ದಟ್ ಟೈಮ್ ಅಲ್ಲಿರುವಂತ ಹ್ಯಾಲೋಜನ್ ಬ್ರೋಮೇನ್. ಫಾರ್ ಎಕ್ಸಾಂಪಲ್ ಸೇಮ್ ರಿಯಾಕ್ಷನ್ ಮಾಡಿದ್ದೀರಾ, ಬಟ್ ಎರಡೂ ಬರಲಿಲ್ಲ. ಅದ್ರ ಬದಲು ಇನ್ ದ ಟೆಸ್ಟ್ ಟ್ಯೂಬ್ ನಿಮಗೆ ಯೆಲ್ಲೋ ಪ್ರೆಸಿಪಿಟೇಟ್ ಬಂತು, ಡಾರ್ಕ್ ಯೆಲ್ಲೋ ಪ್ರೆಸಿಪಿಟೇಟ್ ಬಂತು. ಆ ಯೆಲ್ಲೋ ಪ್ರೆಸಿಪಿಟೇಟ್ಗೆ ನೀವು ಅಮೋನಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ ಇನ್ಸಾಲ್ಯುಬಲ್ ಇನ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಂದ್ಕೊಳ್ಳಿ. that time your halogen is iodine. ಹಾಗಾದ್ರೆ ಅಲ್ಲಿರುವ ಹ್ಯಾಲೋಜನ್ ಯಾವುದು ಸ್ಟೂಡೆಂಟ್ಸ್? ಅಯೋಡಿನ್ ಅಂತ ಹೇಳ್ತೀವಿ. ಸೊ we can easily detect halogens using sodium fusion extract. sodium fusion extract ಅಲ್ಲಿ ನಿಮ್ಮ ಹ್ಯಾಲೋಜನ್ ಸೋಡಿಯಂ ಹ್ಯಾಲೈಡ್ ಆಗಿರ್ತದೆ. ಟ್ರೀಟ್ಮೆಂಟ್ ವಿತ್ ಡೈಲ್ಯೂಟ್ HNO3, acidification, acid ಹಾಕಿದ್ದೀವಿ, ಡೈಲ್ಯೂಟ್ HNO3, then add a silver nitrate.
the three observations are possible. For example, you get the white precipitate and it is soluble in ammonium hydroxide. The particular halogen is chlorine. You get a pale yellow precipitate and it is sparingly soluble, slightly. Sparingly ಅಂತ ಹೇಳಿದ್ರೆ ಸ್ವಲ್ಪ soluble ಆಯಿತು. Sparingly soluble in ammonium hydroxide, that is bromine, and insoluble. ಏನೂ ಆಗಲಿಲ್ಲ, ನೀವು ಅಮೋನಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಎಲ್ಲೋ PPT ಹಂಗೆ ಇರ್ತದೆ, ಏನು ಕೂಡ ಆಗಲ್ಲ. ಇನ್ಸಾಲ್ಯುಬಲ್ ಇನ್ ಅಮೋನಿಯಂ ಹೈಡ್ರಾಕ್ಸೈಡ್ ಆದರೆ ದಟ್ ಈಸ್ ಅಯೋಡಿನ್ ಅಂತ ಮಾತಾಡ್ತೀವಿ. ಓಕೆ, ಯು ಕ್ಯಾನ್ ಈಸಿಲಿ ಡಿಟೆಕ್ಟ್. ಸೊ ವಾಟ್ ಇಸ್ ದ ರಿಯಾಕ್ಷನ್? ಜನರಲಿ ಏನಾಗುತ್ತೆ ರಿಯಾಕ್ಷನ್ ಕೇಳಿದ್ರೆ, ಇನ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ NaX ಆಗುಂಟು ಅಲ್ವಾ? NaX, I'll take an X minus halogen, X minus, and you add a silver nitrate, Ag plus silver nitrate ಅಲ್ಲಿರೋದು ಪ್ಲಸ್ ಪಾರ್ಟ್ Ag plus, it gives AgX, ಸಿಲ್ವರ್ ಹ್ಯಾಲೈಡ್ ಆಗಿ ಕನ್ವರ್ಟ್ ಆಗುತ್ತೆ. ದೋಸ್ ರಿಯಾಕ್ಷನ್ ಆಗುವಾಗ ಸಿಲ್ವರ್ ಹ್ಯಾಲೈಡ್ ಜನರೇಟ್ ಆಗುತ್ತೆ. ಸಿಲ್ವರ್ ಹ್ಯಾಲೈಡ್ ಅಲ್ಲಿ ಸಿಲ್ವರ್ ಕ್ಲೋರೈಡ್ ಆದ್ರೆ, ಇನ್ ದಿಸ್ ಕೇಸ್ ಇಟ್ ಈಸ್ AgCl ಆಗ್ತದೆ. AgCl is white precipitate and that is soluble in ammonium hydroxide. ಒಂದು ವೇಳೆ ನೀವು ಬ್ರೋಮೈಡ್ ಇದ್ರೆ ಇಟ್ ಇಸ್ ಕನ್ವರ್ಟ್ ಇನ್ ಟು AgBr, silver bromide, and the silver bromide is pale yellow precipitate. ಎಲ್ಲಾದ್ರೂ ನೀವು ಅಯೋಡಿನ್ ಇದ್ರೆ ಇಟ್ ಇಸ್ ಕನ್ವರ್ಟ್ ಇನ್ ಟು AgI ಆಗಿ ಕನ್ವರ್ಟ್ ಆಗುತ್ತೆ, ಸಿಲ್ವರ್ ಅಯೋಡೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇಟ್ ಇಸ್ ಅ ಟೆಸ್ಟ್ ಫಾರ್ halogens using sodium fusion extract. We can easily detect halogens present in organic compound. There is one important point. Your organic compound contains carbon and hydrogen. It's a common. Carbon and hydrogen common agide. In addition to carbon and hydrogen, it only contains halogen. Only contains halogen. Okay, this reaction is clearly ನಮಗೆ ಹೇಳುತ್ತೆ ಯಾವ halogen ಇದೆ ಅಂತ. For example, you have one organic compound. It already contains nitrogen or sulfur. Organic compound, it contains nitrogen or it contains sulfur. ಯಾವುದೋ ಒಂದಿದೆ, nitrogen sulfur present already ಬಂದಿದೆ. Next we go for halogen test. Next ನಾವು halogen test ಗೆ ಹೋಗಿದ್ದೀವಿ. halogen ಕೂಡ present ಆಗಿದೆ, but you are not supposed directly go to halogen test. ನೀವು ಡೈರೆಕ್ಟ್ ಆಗಿ halogen test ಮಾಡಿದ್ರೆ ಈವನ್ halogen ಪ್ರೆಸೆಂಟ್ ಆಗಿದ್ರು ಕೂಡ ಅದು ಅಬ್ಸೆಂಟೇ ತೋರಿಸುತ್ತೆ. ಬಿಕಾಸ್ ದೀಸ್ ಅಯನ್ ಇಂಟರ್ಫಿಯರ್ ಆಗಿಬಿಡ್ತದೆ. ಆ ಟೈಮಲ್ಲಿ ಆ ಅಯನ್ಸ್ಗಳು ಇಂಟರ್ಫಿಯರ್ ಆಗಿಬಿಡ್ತಾವೆ. ಯಾವುದು? ನಿಮ್ಮ ನೈಟ್ರೋಜನ್ ಆ್ಯಂಡ್ ಸಲ್ಫರ್ ಇದ್ದಿರ್ತಾವಲ್ಲ, ಅವುಗಳು ಇಂಟರ್ಫಿಯರ್ ಆಗ್ತವೆ. ಈ ರಿಯಾಕ್ಷನ್ ಆಗ್ಲಿಕ್ಕೆ ಬಿಡಲ್ಲ. ಅದು AgCl, AgBr, AgI ಆಗ್ಲಿಕ್ಕೆ ಅವುಗಳು ಬಿಡಲ್ಲ. ಹಾಗಾದ್ರೆ ಏನು ಮಾಡ್ಬೇಕು ನಾವು? ಆಲ್ರೆಡಿ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ನೈಟ್ರೋಜನ್ ಆರ್ ಸಲ್ಫರ್ ಇರ್ತದೆ. ನಾನು ಹ್ಯಾಲೋಜನ್ ಟೆಸ್ಟ್ ಮಾಡಬೇಕಾದ್ರೆ ನೀವು ಹೇಳ್ತೀರಾ ಡೈರೆಕ್ಟ್ಲಿ ಹೋಗ್ಲಿಕ್ಕಿಲ್ಲ ಅಂತ. ಎಸ್, ಡೈರೆಕ್ಟ್ಲಿ ಹೋಗ್ಲಿಕ್ಕೆ ಆಗದಿದ್ರೆ ಹೆಂಗೆ ನಾನು ಮಾಡೋದು ಅಂತ ಕೇಳಿದ್ರೆ, ಬಿಫೋರ್ ಟೆಸ್ಟಿಂಗ್, ನೀವು ಹ್ಯಾಲೋಜನ್ ಟೆಸ್ಟಿಗೆ ಹೋಗುವ ಮೊದಲು ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ನ ದ ಬಾಯ್ಲ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ನೀವು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆ ಅವುಗಳನ್ನ ಹೀಟ್ ಮಾಡ್ಕೊಳ್ಬೇಕು, ಬಾಯ್ಲ್ ಮಾಡಬೇಕು. ಸೊ ಒನ್ಸ್ ಯು ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಅದೇನು ಮಾಡುತ್ತೆ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಯುವರ್ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನ್ಸ್ ನೈಟ್ರೋಜನ್, ಅದು NaCN ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನ್ಸ್ ಸಲ್ಫರ್, ಅದು Na2S ಆಗಿರುತ್ತೆ. ಇವೆರಡನ್ನು ಅದು ಡಿಕಂಪೋಸ್ ಮಾಡಿಬಿಡುತ್ತೆ. ದ ಪರ್ಟಿಕ್ಯುಲರ್ HNO3 decomposes if any sodium cyanide formed or if any sodium sulfide formed. Otherwise students, remember, ಇವುಗಳು ಇಂಟರ್ಫಿಯರ್ ಆಗಿಬಿಡ್ತಾವೆ. ಇವುಗಳೇ ಸಿಲ್ವರ್ ನೈಟ್ರೇಟ್ ಜೊತೆ ರಿಯಾಕ್ಟ್ ಆಗ್ಲಿಕ್ಕೆ ಟ್ರೈ ಮಾಡಿಬಿಡ್ತಾವೆ. ಸಮಟೈಮ್ಸ್ CN ಇದ್ರೆ AgCN ಆಗ್ಬಹುದು, ಸಲ್ಫೈಡ್ ಇದ್ರೆ Ag2S ಸಿಲ್ವರ್ ಸಲ್ಫೈಡ್ ಆಗಿ ಎಲ್ಲ ಕನ್ವರ್ಟ್ ಆಗ್ಲಿಕ್ಕೆ ಚಾನ್ಸ್ ಇರುತ್ತೆ. ನಿಮ್ಮ ಹ್ಯಾಲೋಜನ್ ಟೆಸ್ಟ್ ನ ನೆಗೆಟಿವ್ ತೋರಿಸುವ ಚಾನ್ಸಸ್ ಇರ್ತದೆ. ಸೊ ದಟ್ಸ್ ವೈ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ನೈಟ್ರೋಜನ್ ಸಲ್ಫರ್ ಇಲ್ಲ, ದೆನ್ ಡೈರೆಕ್ಟ್ಲಿ ಈ ರಿಯಾಕ್ಷನ್ ಮಾಡಿ ಹ್ಯಾಲೋಜನ್ ಸಿಗುತ್ತೆ. ಇಫ್ ನೈಟ್ರೋಜನ್ ಆರ್ ಸಲ್ಫರ್ ಆಲ್ರೆಡಿ ಪ್ರೆಸೆಂಟ್ ಇನ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್, ದೆನ್ ಯು ಗೋ ಫಾರ್ ಟೆಸ್ಟ್ ಫಾರ್ ಹ್ಯಾಲೋಜನ್ಸ್. ಆ ಟೆಸ್ಟಿಗೆ ಹೋಗುವ ಮೊದಲು, ಬಿಫೋರ್ ಹ್ಯಾಲೋಜನ್ ಟೆಸ್ಟ್, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಇಟ್ಟು ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ನ ಬಾಯ್ಲ್ ಮಾಡ್ಕೊಳ್ಬೇಕು. ಓಕೆ, ಅದರ್ವೈಸ್ these ion interferes.
interfere. That is one of the very important point. It is about test for halogens. I will consider the next one, that is test for phosphorus. So now ಈಗ ಮಾತಾಡಿದ್ದು nitrogen, sulfur, halogen. We will use sodium fusion extract. Sodium fusion extract ಇಟ್ಕೊಂಡು ಮಾತಾಡ್ತಾ ಇದ್ವಿ. In this case the directly test for phosphorus. There is one organic compound, it contains phosphorus ಅಂದ್ಕೊಳ್ಳಿ. So detection method, take a organic compound and it is heated with sodium peroxide. It is heated with sodium peroxide. Once the organic compound heated with sodium peroxide, this sodium peroxide is an oxidizing agent. It is an oxidizing agent. ಅದು ಈ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿರುವ ಫಾಸ್ಫರಸ್ ನ ಆಕ್ಸಿಡೇಷನ್ ಅಲ್ಲಿ ಇನ್ವಾಲ್ವ್ ಮಾಡಿಸುತ್ತೆ. ವಾಟ್ ಇಸ್ ಬೈ ಆಕ್ಸಿಡೇಷನ್? ಇಟ್ ಈಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಆಕ್ಸಿಜನ್. ಸಿಂಪಲ್ ಆಗಿ ಹೇಳುವಂತಹದ್ದು ಆಕ್ಸಿಡೇಷನ್ ಇಸ್ ಅಡಿಷನ್ ಆಫ್ ಆಕ್ಸಿಜನ್ ಮಾಡುತ್ತೆ. ಸೊ ಏನಾಗುತ್ತೆ, ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಸಪೋಸ್ ಕಂಟೈನ್ಸ್ ಫಾಸ್ಫರಸ್. ನಾವು ಡಿಟೆಕ್ಷನ್ ಆಫ್ ಫಾಸ್ಫರಸ್ ಮಾಡ್ತಾ ಇದ್ದೀವಿ, ಫಾಸ್ಫರಸ್ ಇದೆ ಅಂದ್ಕೊಳ್ಳಿ. ಫಾಸ್ಫರಸ್ ಇದ್ದು ನೀವು ಸೋಡಿಯಂ ಪೆರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ದಿಸ್ ಸೋಡಿಯಂ ಪೆರಾಕ್ಸೈಡ್ ಆಕ್ಸಿಡೈಸ್ ದಿಸ್ phosphorus present in an organic compound into phosphate ಆಗಿ ಆಕ್ಸಿಡೈಸ್ ಮಾಡುತ್ತೆ. ಅದನ್ನ ಫಾಸ್ಫೇಟ್ ಆಗಿ ಆಕ್ಸಿಡೈಸ್ ಮಾಡ್ತು. ಈ ಫಾಸ್ಫೇಟ್ ಏನ್ ಬರುತ್ತೆ ಅದನ್ನ ನೀವು ಕಾನ್ಸಂಟ್ರೇಟೆಡ್ HNO3 and ammonium molybdate. There is one reagent called ammonium molybdate. ಈ ರಿಯೇಜೆಂಟ್ ಅಮೋನಿಯಂ ಮಾಲಿಬ್ಡೇಟ್ ಅಂತ ಒಂದು ರಿಯೇಜೆಂಟ್ ಜೊತೆ ನೀವು ಟ್ರೀಟ್ ಮಾಡಿದಾಗ ಸೊ ನಿಮ್ಗೆಲ್ಲಾದ್ರೂ ಎಲ್ಲೋ ಪ್ರೆಸಿಪಿಟೇಟ್ ಬಂತು. ಆ ಎಲ್ಲೋ ಪ್ರೆಸಿಪಿಟೇಟ್ ಬಂದ್ರೆ ದಟ್ಸ್ ಇಂಡಿಕೇಶನ್ ಯುವರ್ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನ್ಸ್ ಫಾಸ್ಫರಸ್. ದ ಫಾಸ್ಫೇಟ್ ಮೀನ್ಸ್ PO4 3- charge. This is a phosphate. This phosphate ಆಗಿ ಕನ್ವರ್ಟ್ ಮಾಡುತ್ತೆ on under oxidation. Further on treatment with HNO3 and ammonium molybdate, the yellow precipitate indicates the presence of phosphorus. That indicates the presence of a phosphorus. Okay, it is about detections, that is qualitative analysis of elements present in an organic compound. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಕಾರ್ಬನ್ ಮ್ಯಾಕ್ಸಿಮಮ್ ಇದ್ದೇ ಇರ್ತದೆ. In addition to carbon, most of the organic compound contains hydrogen. ಅದ್ರ ಜೊತೆ ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್, ಫಾಸ್ಫರಸ್ ಇರ್ಬೋದು. ಹೆಂಗೆ ಡಿಟೆಕ್ಟ್ ಮಾಡೋದು? ಡಿಟೆಕ್ಷನ್ ಕಾರ್ಬನ್ ಅಂಡ್ ಹೈಡ್ರೋಜನ್, ಕಾಪರ್ ಆಕ್ಸೈಡ್ ಮೆಥಡ್. For nitrogen, sulfur, halogen, we have to prepare the sodium fusion extract, that is called as the Lasignase test, and the phosphorus directly ಮಾತಾಡ್ಬೋದು. Okay, it is about the detection of elements as the qualitative analysis. I will consider the next analysis, that is quantitative analysis. I will consider the next one. Quantitative analysis. What is meant by quantitative analysis? The quantitative analysis means the percentage composition calculation of the elements present in an organic compound. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಈಗ ಒಂದು ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಅದರ ಪರ್ಸೆಂಟೇಜ್ ಎಷ್ಟು? ಹಿಂದೆ ಮಾತಾಡಿದ್ದು ಇದೆಯಾ, ಕಾರ್ಬನ್ ಇದೆಯಾ, ಹೈಡ್ರೋಜನ್ ಇದೆಯಾ ಅಂತ ನೋಡ್ತಾ ಇದ್ದಿದ್ದು. ನೋ, ಇನ್ ದಿಸ್ ಕೇಸ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದ ಕಾರ್ಬನ್ ಪ್ರೆಸೆಂಟ್ ಇನ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್? What is the percentage of hydrogen present in an organic compound or other elements present in an organic compound? So based on the different principle ನಾವು ಡಿಟೆಕ್ಟ್ ಮಾಡ್ತಾ ಹೋಗೋದು, ಎಸ್ಟಿಮೇಟ್ ಮಾಡ್ತಾ ಹೋಗೋದು. I will consider estimation, quantitative analysis, ಅಮೌಂಟ್ನ ಎಸ್ಟಿಮೇಟ್ ಮಾಡುವಂಥದ್ದು, ಅಮೌಂಟ್ ಎಷ್ಟಿದೆ ಅಂತ ಚೆಕ್ ಮಾಡುವಂಥದ್ದು, ಡಿಫರೆಂಟ್ ಪ್ರಿನ್ಸಿಪಲ್ಗಳನ್ನು ಯೂಸ್ ಮಾಡ್ತೀವಿ. I will consider the first estimation, that is estimation of carbon and hydrogen. I will consider the estimation of carbon and hydrogen.
this carbon and hydrogen estimated in one experiment. Using one experiment, ನಾವು ಕಾರ್ಬನ್ ಅಂಡ್ ಹೈಡ್ರೋಜನ್ ಎರಡನ್ನು ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗುತ್ತೆ. ಎಷ್ಟಿದೆ ಪರ್ಸೆಂಟೇಜ್, ಕಾರ್ಬನ್ ನ ಪರ್ಸೆಂಟೇಜ್ ಎಷ್ಟಿದೆ, ಹೈಡ್ರೋಜನ್ ನ ಪರ್ಸೆಂಟೇಜ್ ಎಷ್ಟಿದೆ, we can easily estimate. The particular method na we will call it as a Liebig's method. In NCERT syllabus ಏನಿದೆ ಅಲ್ಲಿ ಇದನ್ನ ಮೆನ್ಷನ್ ಮಾಡಲಿಲ್ಲ Liebig's method, but the time being ಗೊತ್ತಿರಲಿ, the particular method is called as a Liebig's method. ಅದನ್ನ will call it as a Liebig's method ಅಂತ ಹೇಳ್ತೀವಿ. Using Liebig's method, we can estimate carbon and hydrogen present in an organic compound. Imagine there is one organic compound, ನಿಮ್ಮ ಹತ್ರ ಒಂದು organic compound ಇದೆ. You know that it contains carbon and hydrogen. Then what is the percentage of carbon? ಅದು ಎಷ್ಟು ಪರ್ಸೆಂಟೇಜ್ ಇದೆ? 100% ಅನ್ನು ತಗೊಂಡ್ರೆ ಅದರಲ್ಲಿ ಕಾರ್ಬನ್ ನ ಪರ್ಸೆಂಟೇಜ್ ಎಷ್ಟು, ಹೈಡ್ರೋಜನ್ ನ ಪರ್ಸೆಂಟೇಜ್ ಎಷ್ಟು ಚೆಕ್ ಮಾಡಬೇಕು. ಸೊ ಐ ವಿಲ್ ಯೂಸ್ Liebig's method. Liebig's method means it is a copper oxide method. It is a copper oxide method. So in this case, organic compound na ತಗೊಳ್ಳೋದು, ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ, organic compound na ತಗೊಳ್ಳೋದು, organic compound is burnt in excess of oxygen. Organic compound na excess of oxygen ಜೊತೆ burnt ಮಾಡೋದು in presence of a copper oxide. In the presence of a copper oxide, excess of oxygen ಜೊತೆ burn ಮಾಡುವಂತದ್ದು. ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. So carbon present in an organic compound is converted into carbon dioxide when heated with oxygen, and hydrogen present in an organic compound is converted into water. It is converted into water. So C amount carbon and hydrogens are present in organic compound, carbon X mole and hydrogen Y. On heating with oxygen, the burnt with oxygen, the carbon present in an organic compound is converted into carbon dioxide, and hydrogen present in an organic compound is converted into H2O. It is converted into H2O. Okay. In the presence of a copper oxide, the organic compound contains carbon and hydrogen as a burnt in excess of oxygen. The carbon present in organic compound is converted into carbon dioxide. Hydrogen present in organic compound is converted into H2O. Okay. So I just balance the equation, students. I use in the organic compound, carbon is X mole. Here X carbon dioxide. Hydrogen Y mole. ಇಲ್ಲಿ H1 ಇದೆ, H, ಇಲ್ಲಿ H2 ಇದೆ, that's why balancing it is Y by 2, the Y of H, then it is H2, Y by 2 H2, and in case of this oxygen, you have to balance the oxygen, here O2, what is the amount? X, here is X, in this case Y by 2O is there, but here already O2, we have to balance, it become Y by 4, it become Y by 4. Then the equation, chemical reaction take place during this one, CXHY plus X plus Y by 4 oxygen, that gives X carbon dioxide and Y by 2 H2O, Y by 2 H2O. And during the reaction, carbon dioxide formation agide, water formation agide, correct? Now we estimate ಮಾಡಬೇಕು, we are not detecting. ಡಿಟೆಕ್ಟ್ ಮಾಡೋದಾದ್ರೆ ಈಸಿ, ಎಸ್ಟಿಮೇಟ್ ಮಾಡಬೇಕು. ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಇದೆ. ಲಿಬಿಕ್ಸ್ ಮೆಥಡ್ ಅಂತ ಹೇಳಿದಾಗ ದೇರ್ ಇಸ್ ಒನ್ ಎಕ್ಸ್ಪೆರಿಮೆಂಟಲ್ ಸೆಟಪ್. ಸೊ ಐ ಜಸ್ಟ್ ಶೋ ದ ಎಕ್ಸ್ಪೆರಿಮೆಂಟಲ್ ಸೆಟಪ್, ಸ್ಟೂಡೆಂಟ್ಸ್. This is the estimation of carbon and hydrogen by Liebig's method. Just see, there is one combustion tube. There is a combustion tube. In this combustion tube, we place the organic compound. The platinum bottle organic compound ಇಟ್ಟಿದ್ದೀವಿ, and oxygen ನ ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ದೀವಿ. ಆಕ್ಸಿಜನ್ ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ದೀವಿ, and ಇಲ್ಲಿ ಕಾಪರ್ ಆಕ್ಸೈಡ್ ಪ್ಯಾಲೆಟ್ಸ್ ಇದೆ, the pellets of copper oxides ಇದೆ. ಸೊ ಕಂಪ್ಲೀಟ್ ಆಕ್ಸಿಡೇಷನ್ ಆಗ್ಲಿಕ್ಕೋಸ್ಕರ ದೆನ್ ನೀವು ಯಾವಾಗ ಇಲ್ಲಿ ಹೀಟ್ ಮಾಡ್ತೀರಾ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿರುವ ಕಾರ್ಬನ್ ಇಸ್ ಕನ್ವರ್ಟೆಡ್ ಇಂಟು ಕಾರ್ಬನ್ ಡೈಆಕ್ಸೈಡ್, H hydrogen is converted into water. So ಅಲ್ಲಿಂದ ಬಂದ ಕಾರ್ಬನ್ ಡೈಆಕ್ಸೈಡ್ and water, ಇಲ್ಲಿ ಎರಡು U tubes ಇದೆ. There are two U tubes connected in series, and the first U tube contains calcium chloride.
Second U tube contains a concentrated solution of KOH. ಒಂದು U tube ಅಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಇದೆ, another ಅಲ್ಲಿ KOH solution ಇದೆ. Listen students, this calcium chloride na nature anhydrous calcium chloride. Anhydrous calcium chloride. What is meant by anhydrous calcium chloride? It is a free from water. Is a free from water, that is anhydrous calcium chloride. Another one is KOH solution. KOH is base. It is a basic solution. And whatever the carbon dioxide formed during the reaction, it is absorbed in second U tube that contains KOH solution. ಆ KOH solution ಹೋಗಿ ಅಬ್ಸಾರ್ಬ್ ಆಗುತ್ತೆ. ಯಾಕೆ KOH solution ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಆಗುತ್ತೆ ಸ್ಟೂಡೆಂಟ್? ಕಾರ್ಬನ್ ಡೈಆಕ್ಸೈಡ್ ಇಸ್ ಎ acidic oxide. Carbon dioxide ಇದೆಯಲ್ಲ, it is acidic oxide. This acidic oxide is absorbed in this KOH solution ಅಲ್ಲಿ. A second U tube ಅಲ್ಲಿ ಅದು absorb ಆಗುತ್ತೆ. And whatever the water formed, it is absorbed in first U tube that contains calcium chloride. Anhydrous calcium chloride ಉಂಟಲ್ಲ, ಅಲ್ಲಿ ಹೋಗಿ absorb ಆಗುತ್ತೆ because this calcium chloride absorb water vapors. It absorbed the water vapor. ಈಗ ಏನಾಯ್ತು ನೋಡಿ, ಆಲ್ರೆಡಿ known amount of the calcium chloride and KOH taken, ನಮ್ಗೆ ಗೊತ್ತಿತ್ತು ಎಷ್ಟು ತಗೊಂಡಿದ್ದೀವಿ ಅಂತ. ಒನ್ಸ್ ದ KOH ಸೊಲ್ಯೂಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಆದಾಗ, ವಾಟರ್ ಅನ್ನೋದು ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ಅಬ್ಸಾರ್ಬ್ ಆದಾಗ ಅವುಗಳ ಲೆವೆಲ್ ಇನ್ಕ್ರೀಸ್ ಆಗಲಿ ಸ್ಟಾರ್ಟ್ ಆಯಿತು. ಯಾವುದ್ರದ್ದು? ಕ್ಯಾಲ್ಸಿಯಂ ಕ್ಲೋರೈಡ್ ಅಂಡ್ KOH ನ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಆ ಲೆವೆಲ್ ಇನ್ಕ್ರೀಸ್ ಆದಾಗ ಅದರ ಡಿಫರೆನ್ಸ್ ತೆಗೆದ್ರೆ, ಇನ್ಕ್ರೀಸ್ ಆಗಿದ್ದು ಸ್ಟಾರ್ಟಿಂಗ್ ತಗೊಂಡಿದ್ದು ಡಿಫರೆನ್ಸ್ ತೆಗೆದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಸಿಕ್ಬಿಡುತ್ತೆ. ಎಷ್ಟು ಅಮೌಂಟ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗಿದೆ, ಎಷ್ಟು ಅಮೌಂಟ್ ವಾಟರ್ ಫಾರ್ಮೇಶನ್ ಆಗಿದೆ ನಮ್ಗೆ ಸಿಕ್ಬಿಡುತ್ತೆ. ನಮ್ಗೆ ಬೇಕಾಗಿದ್ದು ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅಲ್ಲ, ಜನರಲಿ ನಮ್ಗೆ ಬೇಕಾಗಿದ್ದು ಪರ್ಸೆಂಟೇಜ್ ಆಫ್ ಕಾರ್ಬನ್ ಅಂಡ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್. By knowing the concentration, by knowing the mass of the carbon dioxide, by knowing the mass of the water, we can easily calculate the percentage of carbon and hydrogen. Carbon and hydrogen. I repeat, when organic compound is heated with oxygen, excess of oxygen, in the presence of a copper oxide, carbon is converted into carbon dioxide and hydrogen is converted into water. Hydrogen water ಆಗಿ ಕನ್ವರ್ಟ್ ಆಗುತ್ತೆ. So there is an experimental setup. In this experimental setup ಅಲ್ಲಿ there is one combustion tube. This is a combustion tube. ಅಲ್ಲಿ ನಾವು ಸ್ಯಾಂಪಲ್ ಇಟ್ಟಿದ್ದೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ ಇಟ್ಟಿದ್ದೀವಿ. It contains carbon and hydrogen. Once you heat, the combustion take place in the presence of excess of oxygen. ನೋಡಿ, ಆಕ್ಸಿಜನ್ ಇಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ. ಆ ಟೈಮಲ್ಲಿ ಇಲ್ಲಿದ್ದ ಕಾರ್ಬನ್ ಡೈಆಕ್ಸೈಡ್ ಆಯಿತು, ಹೈಡ್ರೋಜನ್ ವಾಟರ್ ಆಯಿತು. ಕರೆಕ್ಟ್? There are two U tubes. In the first U tube, a known amount of calcium chloride is filled. In the second U tube, known amount of KOH is filled. You know the mass. Already fill ಮಾಡಿದ mass ನಮ್ಗೆ ಗೊತ್ತುಂಟು. KOH is basic solution. So carbon dioxide ಏನು ಬಂದಿದೆ ಅದನ್ನೆಲ್ಲ KOH absorb ಮಾಡ್ಕೊಳ್ತು. And this calcium chloride is anhydrous. It absorb water vapors. ಅಲ್ಲಿ ನಿಮಗೆ ಕ್ಯಾಲ್ಸಿಯಂ ಕ್ಲೋರೈಡ್ KOH ನ ಲೆವೆಲ್ ಇನ್ಕ್ರೀಸ್ ಆಯಿತು. ಅಬ್ಸಾರ್ಬ್ ಆದ ತಕ್ಷಣ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಅಬ್ಸಾರ್ಬ್ ಆದ ತಕ್ಷಣ ಲೆವೆಲ್ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬೈ ನೋಯಿಂಗ್ ದ ಲೆವೆಲ್ ಆಫ್ ದೀಸ್ ಟೂ U tubes, we can easily find out the amount of the carbon dioxide and water. By knowing the mass of the carbon dioxide and water, we can easily calculate percentage of carbon and hydrogen. Finally, we can calculate the percentage of carbon and hydrogen. Okay, I'll consider the calculation part. What is the calculation part involved in this method? I'll consider what is the calculation part. ಹೇಗೆ ಮಾಡೋದು? A very important thing, organic compound amount is very important. You have to take a known amount of the organic compound. Mass of organic compound taken, organic compound taken, I'll take it as a m gram. Mass of water formed during the reaction. ವಾಟರ್ ಫಾರ್ಮ್ ಆಗುತ್ತೆ, ಅದು ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ಅಬ್ಸಾರ್ಬ್ ಆಗಿರುತ್ತೆ. ಕರೆಕ್ಟಾ? ಅಲ್ಲಿ ನಮಗೆ ಲೆವೆಲ್ ರೈಸ್ ಆಗಿದ್ರಿಂದ ನಮಗೆ ಮಾಸ್ ಆಫ್ ವಾಟರ್ ಸಿಗುತ್ತೆ. ಮಾಸ್ ಆಫ್ ವಾಟರ್ ಫಾರ್ಮ್ಡ್ ಈಸ್ m1 ಗ್ರಾಮ್. ಮಾಸ್ ಆಫ್
mass of carbon dioxide formed. I will take it as a M2 gram. Mass of carbon dioxide formed is taken as a M2 gram. M1 gram of the water is formed, M2 gram of the carbon dioxide is formed. Then what is the percentage of hydrogen kelidre? What is the percentage of hydrogen kelidre? From this water we can easily calculate the percentage of hydrogen. So the formula is percentage of hydrogen is equal to atomic mass of hydrogen, atomic mass of the hydrogen, ನಾವು ಮಾತಾಡ್ತಾ ಇರುವಂಥದ್ದು hydrogen into mass of water formed. Mass of water formed, that is very important. ಎಲ್ಲಿಂದ ನಾನು ತಗೊಳ್ತಾ ಇರೋದು? Mass of water formed, that is H2O divided by molecular mass of water, divided by molecular mass of water. So water formation ಆಗಿದ್ದು into organic compound taken. ನಾವು ಎಷ್ಟು ತಗೊಂಡಿದ್ದೀವಿ? Organic compound and multiplied by 100, because percentage ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ, it is multiplied by 100. Then what is the atomic mass of hydrogen? ನೋಡಿ, atomic mass of hydrogen ಎಲ್ಲಿಂದು? ವಾಟರ್ ಅಲ್ಲಿ, ಬಿಕಾಸ್ ಅಟಾಮಿಕ್ ಮಾಸ್ ಇಸ್ 1 ಹೈಡ್ರೋಜನ್ದು. ಬಟ್ ನಾವಿಲ್ಲಿ ತಗೊಳ್ತಾ ಇರೋದು ವಾಟರ್ ಅಲ್ಲಿ ಎಷ್ಟು ಹೈಡ್ರೋಜನ್ ಇದೆ? ವಾಟರ್ ಅಲ್ಲಿ ಎಷ್ಟು ಹೈಡ್ರೋಜನ್ ಇದೆ? ಎಷ್ಟಿದೆ? 2 into mass of water formed is m1 gram divided by what is the molecular mass of water? Water means 1 oxygen atom 16. 1 hydrogen is 1 into 2 plus 16, it is 18 into organic compound taken is m gram is multiplied by 100. It gives the percentage of hydrogen. This formula gives the percentage of hydrogen. Very similar, percentage of carbon is equal to atomic mass of carbon in carbon dioxide. Carbon dioxide ಅಲ್ಲಿ ಎಷ್ಟು ಕಾರ್ಬನ್ ಇದೆ? 12. ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದ್ರೆ ಒಂದು ಕಾರ್ಬನ್, mass is 12 into the mass of here water formed, in this case mass of carbon dioxide formed, it is carbon dioxide. Mass of carbon dioxide is m2, mass of the carbon dioxide is m2 divided by molecular mass of the water anta consider ಮಾಡಿದ್ವಿ. In this case molecular mass of the carbon dioxide. What is the molecular mass of the carbon dioxide? Carbon dioxide means 1 carbon 12, 1 oxygen 16 into 2 32 plus 12, it is 44 into the mass of organic compound taken, that is m, and it is 100. These are two formulas, very two important formulas. One is percentage of hydrogen calculation, another one is percentage of carbon calculation. Okay, that is using a Liebig's method. Liebig's method na use ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಬಹುದು. ಓಕೆ, ಸೊ ಲಿಬಿಕ್ಸ್ ಮೆಥಡ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಹೈಡ್ರೋಜನ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಎರಡು ಯೂಟ್ಯೂಬ್ ಅಲ್ಲಿ ಅಬ್ಸರ್ವ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ದು. ಸಿಂಪಲ್ ಒನ್. ನಮ್ಮ ಮಾಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ನ m ತಗೊಂಡ್ರೆ ವಾಟರ್ ಎಷ್ಟು ಫಾರ್ಮ್ ಆಗಿದೆ ಕ್ಯಾಲ್ಕುಲೇಷನ್ ಮಾಡಿದ ನಂತರ, ಸೊ m1 ಗ್ರಾಮ್ ಸಿಗುತ್ತೆ. ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿದೆ? m2. ಬೈ ನೋಯಿಂಗ್ ದ ಮಾಸ್ ಆಫ್ ದಿ ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, we can easily calculate the percentage of hydrogen as well as the percentage of carbon, percentage of the carbon. Okay na? So idra mele ಒಂದು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡುವ. The estimation of carbon and hydrogen, and exam, the final examination ಅಲ್ಲಿ ಕೇಳುವಂತ ಒಂದು ಕ್ವಶನ್ ಎಸ್ಟಿಮೇಷನ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಯೂಸಿಂಗ್ ಲಿಬಿಕ್ಸ್ ಮೆಥಡ್ ಅಂತ ವರ್ಡ್ ಯೂಸ್ ಮಾಡದೇ ಇರಬಹುದು, ಬಿಕಾಸ್ ಎನ್ಸಿಇಆರ್ಟಿ ಅದನ್ನ ಮೆನ್ಷನ್ ಮಾಡಲಿಲ್ಲ. ಓಕೆ, ಇದರ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡುವ. What's the problem? Just see the problem, students. On complete combustion, 0.246 gram of an organic compound that gave 0.198 gram of carbon dioxide
and 0.1014 gram of water. Determine the percentage composition of carbon and hydrogen in the compound. ಏನು ಹೇಳ್ತಾ ಇದ್ದಾನೆ, ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿ, ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ನ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿ. ಆ್ಯಂಡ್ ನಮಗೆ ಗೊತ್ತುಂಟು, ಸೊ ಆಲ್ರೆಡಿ ಸ್ಟಡಿಡ್ ಲಿಬಿಕ್ಸ್ ಮೆಥಡ್. ಓಕೆನಾ? ಸೊ ಏನೆಲ್ಲ ಕೊಟ್ಟಿದ್ದಾರೆ ನೋಡುವ. ಆಲ್ರೆಡಿ ಕೊಟ್ಟಿದ್ದೇನು, I take the solution. I will consider the solution. So first ಕೊಟ್ಟಿದ್ದೇನು, the given ಕೊಟ್ಟಿರುವ ವ್ಯಾಲ್ಯೂ ನಾನು ಬರಿತೀನಿ. The given mass of the organic compound taken, mass of organic compound ಕೊಟ್ಟಿದ್ದಾನೆ. ಎಷ್ಟು ತಗೊಂಡಿದ್ದೀವಿ? mass of organic compound, that is the 0.246 gram of an organic compound. 0.246 gram of an organic compound ನ ತಗೊಂಡಿದ್ದೀವಿ. and ಅದನ್ನು ಆಕ್ಸಿಜನ್, ಎಕ್ಸೆಸ್ ಆಫ್ ಆಕ್ಸಿಜನ್ ಜೊತೆ ಬಾಂಡ್ ಮಾಡಿದ್ದೀವಿ, because it is a estimation of carbon and hydrogen, and that time the carbon is converted into carbon dioxide. Then what is the mass of carbon dioxide? What is the mass of carbon dioxide? It is 0.198 gram, and hydrogen is converted into water. What is the mass of water? That is 0.1014 gram. That is 0.1014 gram. You have to calculate the percentage of carbon and hydrogen. So ನಾನು ಈ ಮಾಸ್ನ I'll consider as a, ಇದನ್ನ ನಾನು M2 ಅಂತ ತಗೊಳ್ತೀನಿ, ಇದನ್ನ ನಾನು M1 ಅಂತ ತಗೊಳ್ತೀನಿ, ಇದನ್ನ ನಾನು M ಅಂತ ಕನ್ಸಿಡರ್ ಮಾಡ್ತೀನಿ. I'll consider as a M. Okay, then percentage of hydrogen is equal to, what is the formula? 2, the mass of the hydrogen present in water, that is 2 into mass of water. What is mass of water? That is M1 divided by molecular mass of water 18 into mass of the organic compound into 100. Into 100, substitute 2 into, what is M1? The mass of water 0.1014 divided by 18 into mass of organic compound taken 0.246. On calculation ಮಾಡಿ, you will get 21.95%. Calculation ಮಾಡಬೇಕು, you will get the 21.95%. Very similar percentage of carbon, 12 into M2, mass of carbon dioxide divided by molecular mass of the carbon dioxide into organic compound taken is multiplied by 100. So 12 into M2 is 0.198 divided by 44 into mass of the organic compound taken, that is 0.246 into 100. On calculation you will get 4.58%. You get the 4.58%. That means in the given data says, so your organic compound contains hydrogen about 21.95% and carbon 4.58%.